ಗುಡ್ ಈವ್ನಿಂಗ್ ಟು ಒನ್ ಆ್ಯಂಡ್ ಆಲ್ ಪ್ರೆಸೆಂಟ್ ಹಿಯರ್. ಎಲ್ಲರೂ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ ಈಗ ತಾನೇ ಬಂದೆ. ಐಮ್ ಸಾರಿ, ಒಂದು ಪ್ರೋಗ್ರಾಮ್ ಒಂದು ಶೂಟಲ್ಲಿದ್ದೆ ನಾನು, ಸೊ ಅದು ಮುಗಿಸ್ಕೊಂಡು ಬರಬೇಕಾಯ್ತು. ಕೋರಾ ತಂಡ ಸಿಕ್ಕಾಬಟ್ಟೆ ಕಷ್ಟಪಟ್ಟು ವರ್ಕ್ ಮಾಡಿದೆ. ಆ್ಯಂಡ್ 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ಬೇಕಂತ ಸಿಕ್ಕಾಬಟ್ಟೆ ಹಾರ್ಡ್ ಎಫರ್ಟ್ ಹಾಕಿ ಹೋರಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಪ್ರತಿಯೊಂದು ಶಾರ್ಟ್ಸ್ ಆಗಿರ್ಬೋದು, ನಾನು ಇದಕ್ಕೆ ಮುಂಚೆ ನೋಡಿದ್ದೀನಿ, ಅದಕ್ಕೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಸೊ ಬಹಳಷ್ಟು ಬಾರಿ ನೋಡಿದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ಯೂಟ್ಯೂಬಲ್ಲಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೂರ್ತಿ ಸರ್ ಅವರು ವಿಲನ್ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಸುನಾಮಿ ಕಿಟಿ ಬಗ್ಗೆ ಕೇಳಂಗೇನೆ ಇಲ್ಲ. ಅವ್ರ ಎನರ್ಜಿ ಲೆವೆಲ್ಸ್ನ ನಾವು ಇದಕ್ಕೆ ಮುಂಚೆ ಬಹಳಷ್ಟು ಜಾಗದಲ್ಲಿ ರಿಯಾಲಿಟಿ ಶೋಸಲ್ಲಿ ನೋಡಿರ್ತೀವಿ. ಅದೇ ಥರ ಇದರಲ್ಲಿ ಫೈಟಲ್ಲಿ ನೋಡಿ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ನಿಮ್ಮೆಲ್ರಿಗೂ. ನನಗೂ ಕೂಡ ಇಷ್ಟ ಆದರೂ ಕೂಡ ಅಂದರೆ ವೆರಿ ಟ್ಯಾಲೆಂಟೆಡ್. ನಮ್ಮನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ನಮಗೊಂದು ವೇದಿಕೆ ಬೇಕಾಗುತ್ತೆ. ಆ್ಯಂಡ್ ಆ ತರಹದ ಒಂದು ವೇದಿಕೆ ಕೋರಾ ಚಿತ್ರ ಅಂತ ಹೇಳ್ಬೋದು. ಸೊ ಇದರಲ್ಲಿ ಸೌಜನ್ಯ ಅವರು ಕೂಡ ಇದ್ದಾರೆ. ಆ್ಯಂಡ್ ಚರಿಷ್ಮಾ ಅವರು ಲೀಡಲ್ಲಿ ಕಾಣಿಸ್ಕೊಂಡಿದ್ದಾರೆ. ಐ ಆಮ್ ವೆರಿ ಗ್ಲ್ಯಾಡ್ ಬಿಕಾಸ್ ಅಫ್ಕೋರ್ಸ್ ಕೊಡವ ಅಂತ ಅನ್ಬೇಕಾದ್ರೆ ಆಟೋಮ್ಯಾಟಿಕ್ಲಿ ಒಂದು ಇನ್ಬಿಲ್ಟ್ ಸಪೋರ್ಟ್ ಬಂದ್ಬಿಡುತ್ತೆ. ಅವ್ರು ನಮಗೆ ಮಾಡೋದಾಗಿರ್ಬೋದು ಅಥವಾ ನಾವು ಅವ್ರಿಗೆ ಮಾಡೋದಾಗಿರಬಹುದು. ಅದೆಲ್ಲದಕ್ಕಿಂತ ಮೀರಿದ್ದೇನಂತಂದರೆ ಟೀಮ್ ಎಫರ್ಟ್ ತುಂಬ ಚೆನ್ನಾಗಿ ಎಲ್ಲರೂ ನಾನು ಮಾಡ್ತೀನಿ ಅನ್ನೋ ರೀತಿನಲ್ಲಿ, ನಂದೇ ಸಿನಿಮಾ ಅನ್ನೋ ರೀತಿನಲ್ಲಿ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿ ಈ ಒಂದು ಸಿನಿಮಾನ ನಮ್ಮೆಲ್ಲರ ಮುಂದೆ ತೊಗೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಇದೇ 18ಕ್ಕೆ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ನೋಡಿದ ಮೇಲೆ ತಾನೇ ನಮಗೆ ಸಿನಿಮಾ ಚೆನ್ನಾಗಿದೆಯಾ ಇಲ್ವಾ ಅನ್ನೋದ್ರದ್ದು ಒಂದು ಅಳತೆ ಸಿಗುತ್ತೆ. ಸೊ ನಾವೇನೇ ಹೇಳಬೇಕು ಅಂತಂದ್ರೂ ಒಂದ್ಸತಿ ನೋಡಬೇಕು, ನೋಡಿದ ಮೇಲೆ ಒಂದು ಜಡ್ಜ್ಮೆಂಟ್ನ ಪಾಸ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಅದು ಬರೀ ಕೋರಾ ಚಿತ್ರಕ್ಕೆ ಮಾತ್ರ ಅಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾಗೂ ಇದೇ ರೀತಿಯಾದ ಒಂದು ಸಪೋರ್ಟ್ ಇರಬೇಕು. ಒಂದ್ಸತಿ ನೋಡಿ ನಾವು ಅದನ್ನು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇವತ್ತಿನ ಸಂಜೆ ಎಲ್ಲರೂ ಕೋರಾ ಟೀಸರ್ನ ನೋಡಿದ್ದಕ್ಕೆ ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ಸ್ ಅ ಲಾಟ್.